ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸ್ತುತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ಅರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಆಯುರ್ವೇದ ಗ್ರಂಥಗಳಲ್ಲಿ ವಿವರಿಸಿರುವಂತಹ ಪ್ರಾತಃ ವಿಧಿಗಳಲ್ಲಿ ಸ್ನಾನ ಹೇಳುವಂಥದ್ದು ಒಂದು ಪ್ರಮುಖವಾದುದು. ಸ್ನಾನ ಹೇಳುವಂಥದ್ದು ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಅತಿ ಅವಶ್ಯಕವಾಗಿದೆ. ಭಾರತೀಯ ಪುರಾತನ ಗ್ರಂಥಗಳನ್ನು ಅವಲೋಕಿಸಿದಾಗ ಸ್ನಾನ ಮಾಡಬೇಕಾದಂತಹ ವಿವಿಧ ಸ್ಥಳಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನದೀಷು ದೇವಕಾತೇಷು ತಡಾಗೇಷು ಸರಹಸಾಚ ಸ್ನಾನಂ ಸಮಾಚಾರೇತ್ ನಿತ್ಯಂ ಗರ್ತ ಪ್ರಸ್ರವಣೇಷು ಚ. ಆಗಿನ ಕಾಲದಲ್ಲಿ ನೀರು ಸಿಗುವಂತಹ ಸ್ಥಳಗಳನ್ನು ಹೇಳ್ತಾ ಇಂತಹ ಸ್ಥಳಗಳಲ್ಲಿ ಸ್ನಾನವನ್ನು ಮಾಡ್ಬೋದು ಅಂತೇಳಿ ತಿಳಿಸಿದ್ದಾರೆ. ನದೀಷು ಅಂದರೆ ನದಿ ಪ್ರದೇಶಗಳಲ್ಲಿ, ಅಲ್ಲಿ ಫ್ಲೋಯಿಂಗ್ ವಾಟರ್ ಇರ್ತದೆ, ಆದ್ದರಿಂದ ನೀರಿನ ಸ್ವಚ್ಛತೆ ಕಂಡು ಬರ್ತದೆ. ಇಂತಹ ಪ್ರದೇಶಗಳಲ್ಲಿ ನೀರು ಹೇರಳವಾಗಿ ಸಿಗುವುದರಿಂದ, ಸ್ವಚ್ಛ ನೀರಿರುವುದರಿಂದ ಈ ನದಿಯಲ್ಲಿ ಸ್ನಾನ ಮಾಡ್ಬೋದು ಅಂತೇಳಿ ಸೂಚಿಸಿದ್ದಾರೆ. ದೇವಕಾತೇಶು ಅಂದರೆ ಕಲ್ಯಾಣಿ ಅಂತ ಹೇಳ್ತಾರೆ, ಅಥವಾ ದೇವತೀರ್ಥ ಪ್ರದೇಶಗಳಲ್ಲಿರುವಂತಹ ಕೊಳ ಸರೋವರಗಳಲ್ಲಿ ನೀರು ಶುದ್ಧವಾಗಿರ್ತದೆ. ಇಂತಹ ನೀರಿನಲ್ಲಿ ಸಹ ಸ್ನಾನ ಮಾಡ್ಬೋದು ಅಂತೇಳಿ ಉಲ್ಲೇಖಿಸಿದ್ದಾರೆ. ತಡಾಗೇಶು ಅಂದರೆ ಕೆರೆಗಳಲ್ಲಿ, ವಿವಿಧ ರೀತಿಯ ಕೆರೆಗಳಲ್ಲಿ ಸ್ವಚ್ಛವಾಗಿರುವಂತಹ ನೀರು ಲಭ್ಯವಿರ್ತದೆ. ಇಂತಹ ಕೆರೆಗಳಲ್ಲಿ ಸಹ ಸ್ನಾನವನ್ನು ಮಾಡಿ ಶರೀರದ ಶುಚಿತ್ವವನ್ನು ಕಾಪಾಡಿಕೊಳ್ಬೋದು ಅಂಥೇಳಿ ಉಲ್ಲೇಖಿಸಲಾಗಿದೆ. ಸರೋವರ, ಸರಹ ಸೂಚ, ಸರೋವರಗಳಲ್ಲಿ ಸಹ ಶರೀರ ಶುದ್ಧಿಗಾಗಿ ಅಗತ್ಯತೆಗನುಸಾರವಾಗಿ ದಿನಕ್ಕೆ 1-2 ಬಾರಿ ಸ್ನಾನವನ್ನು ಮಾಡ್ಬೋದು ಅಂತೇಳಿ ತಿಳಿಸಿದ್ದಾರೆ. ಇನ್ನು ಗರ್ತ ಅಂತೇಳಿದರೆ ತೊರೆ. ಈ ತೊರೆಗಳು ಸಹ ಒಂದು ನೀರಿನ ಆಶ್ರಯ ಸ್ಥಾನವಾಗಿದೆ. ಇಂತಹ ತೊರೆಗಳಲ್ಲಿ ಸಹ ಸ್ವಚ್ಛವಾದ ನೀರಿದ್ದು ಒಂದು ಫ್ಲೋಯಿಂಗ್ ವಾಟರ್ ಇರ್ತದೆ. ಎಲ್ಲಿ ಫ್ಲೋಯಿಂಗ್ ವಾಟರ್ ಇರ್ತದೋ ಅಲ್ಲಿ ಸ್ವಚ್ಛ ನೀರು ಲಭಿಸ್ತದೆ. ಇಂತಹ ತೊರೆಗಳಲ್ಲಿ ಸಹ ಸ್ನಾನವನ್ನು ಮಾಡಿಕೊಂಡು ಶರೀರ ಶುದ್ಧಿಯನ್ನು ಹೊಂದ್ಬೋದು, ಶರೀರದ ಶುಚಿತ್ವವನ್ನು ಹೊಂದ್ಬೋದು ಅಂತೇಳಿ ಹೇಳಿದ್ದಾರೆ. ಇನ್ನು ಕೆಲವೊಂದು ಪ್ರದೇಶಗಳಲ್ಲಿ ಪ್ರಸ್ರವಣೇಶು ಅಂದರೆ ಸಣ್ಣದಾದ ಜರಿ ನೀರು. ಈ ಪರ್ವತದ ಬುಡ ಪ್ರದೇಶದಲ್ಲಿ ಹಾಗೂ ಸಣ್ಣ ಗುಡ್ಡಗಾಡುಗಳಲ್ಲಿ ಸಹ ಈ ನೀರಿನ ಜರಿ ಇರ್ತದೆ. ನೀರಿನ ಜರಿಯು ಸಹ ಈ ಫ್ಲೋಯಿಂಗ್ ವಾಟರ್ ಆಗಿರೋದ್ರಿಂದ ಸ್ವಚ್ಛವಾದ ನೀರು ಲಭಿಸ್ತದೆ. ಇಂತಹ ಪ್ರದೇಶದಲ್ಲಿ ಸಹ ಸ್ನಾನವನ್ನು ಮಾಡಿ ಶರೀರದ ಶುಚಿತ್ವವನ್ನು ಕಾಪಾಡ್ಬೋದು ಅಂತ ಹೇಳಿದ್ದಾರೆ. ಯಾರ್ಯಾರಿಗೆ ಈ ಪ್ರದೇಶಗಳು ಹತ್ತಿರದಲ್ಲಿ ಲಭ್ಯವಿದೆಯೋ, ಅದು ನದಿ ಇರ್ಬೋದು, ಕಲ್ಯಾಣಿ ಇರ್ಬೋದು, ಕೆರೆ ಸರೋವರ ಸಹ ಇರ್ಬೋದು, ಅಥವಾ ತೊರೆ ಪ್ರದೇಶ ಹಾಗೂ ಸಣ್ಣ ಸಣ್ಣ ಜರಿಗಳು, ಯಾರ್ಯಾರಿಗೆ ಅವರವರ ಸಮೀಪ ಪ್ರದೇಶದಲ್ಲಿ ಇದು ಸಿಗ್ತದೆಯೋ ಈ ಜಲಾಶಯಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಅಂತಹ ಪ್ರದೇಶದಲ್ಲಿ ದಿನನಿತ್ಯ ಸ್ನಾನ ಮಾಡೋದು ಅವಶ್ಯಕ ಅಂತ ಹೇಳಿ ಭಾರತೀಯ ಪುರಾತನ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ಇಂತಹ ಜಲಾಶಯಗಳಲ್ಲಿ ಜಲಚರ ಪ್ರಾಣಿಗಳು ಇರುವುದು ಸಹ ಸಹಜ. ಒಂದು ವೇಳೆ ಈ ಜಲಾಶಯಗಳ ಬಗ್ಗೆ, ತೊರೆಯ ಆಳದ ಬಗ್ಗೆ, ಸರೋವರ ಕೆರೆಯ ಉದ್ದಗಲದ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದಿದ್ದರೆ ಜೀವಕ್ಕೆ ಅಪಾಯ ಇರೋದರಿಂದ ಇವುಗಳನ್ನು ಸರಿಯಾಗಿ ತಿಳಿದುಕೊಂಡು ಇಂತಹ ಜಲಾಶಯಗಳಲ್ಲಿ ನೀರಿನ ಪ್ರದೇಶದಲ್ಲಿ ಸ್ನಾನವನ್ನು ಮಾಡಿ ಶರೀರ ಹಾಗೂ
ಶರೀರ ಹಾಗೂ ಮನಸ್ಸಿನ ಶುಚಿತ್ವವನ್ನು ಇಟ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಬೋದು.